ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಪಕ್ಷಗಳಲ್ಲಿ ಕಾಂಪಿಟೇಷನ್ ಇರಬೇಕು. ಅಂದರೆ ಇನ್ನೊಂದು ಪಕ್ಷಕ್ಕಿಂತ ಮೀರಿ ನಾವು ಬೆಳಿಬೇಕು, ಅಂದರೆ ನಮ್ಮದೊಂದು ಪಕ್ಷ ಸಂಘಟನೆ ಬಲವರ್ಧನೆ ಎಲ್ಲ ಆಗಬೇಕು ಅನ್ನೋ ಕಾಂಪಿಟೇಷನ್ ಎಲ್ಲರ ಮಧ್ಯೆ ಇದ್ರೆ ಆ ಪಕ್ಷ ಉದ್ಧಾರ ಆಗುತ್ತೆ, ಇಲ್ಲ ಅಂದ್ರೆ ಊರು ಬಾಗ್ಲಾಗುತ್ತೆ. ಯಾವ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇದನ್ನ ಯಾರು ಅರ್ಥ ಮಾಡ್ಕೋಬೇಕು ಅಂದ್ರೆ ಸದ್ಯ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಕಾಂಪಿಟೇಷನ್ ಶುರುವಾಗಿದೆ. ನಾನ್ ಜಾಸ್ತಿ ಕಾಮಿಡಿ ಮಾಡ್ತೀನ, ನೀನ್ ಜಾಸ್ತಿ ಕಾಮಿಡಿ ಮಾಡ್ತೀಯ ಅಂತ. ಭ್ರಮೆ. ಆ ನೇರವಾದ ಕಾಂಪಿಟೇಷನ್ ಆಗ್ತಾ ಇರೋದು ಅಲ್ಲಿ ಯುವರಾಜ ನಮ್ಮ ರಾಹುಲ್ ಗಾಂಧಿ ಹಾಗೂ AICC ಅಧ್ಯಕ್ಷರು, ನಾಮಕಾವಸ್ತೆ ಅಧ್ಯಕ್ಷರಿದ್ದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಈಗ ರಾಹುಲ್ ಗಾಂಧಿ ಸೇರ್ಕೊಂಡು ಈಗ ನರೇಂದ್ರ ಮೋದಿ ಅವರು ಸರೆಂಡರ್ ಮೋದಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಅವರಿಂದ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಭಾರತದ ಹೆಸರನ್ನ ಹಾಳು ಮಾಡ್ತಾ ಇರೋದು ಮೋದಿ ಅಂತ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರೆಂಡರ್ ಮೋದಿಯನ್ನ ಅಂತ ಒಂದು ಟ್ರೆಂಡ್ ಅನ್ನೇ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಗ್ಯಾಪ್ ಅಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಆ ಸ್ಟೇಟ್ಮೆಂಟ್ ಅನ್ನ ನೋಡಿ ಮಕದಲ್ಲಿ ನಗಬೇಕು ಅಥವಾ ಎಲ್ಲಿಂದ ನಗಬೇಕು ಅಂತ ಗೊತ್ತಾಗಿದ್ದೇನೆ, ಅಷ್ಟು ಕಷ್ಟ ಆಗೋಯ್ತು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಯಾಕೆಂದ್ರೆ ನಾವು ಅಧಿಕಾರದಲ್ಲಿದ್ದಾಗ, ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾಗ ಭಾರತದ ತಂಟೆಗೆ ಯಾವ ದೇಶನೂ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಡ್ಬೇಕಂಡ್ರಿ. ಅಯ್ಯೋ ನಕ್ಕೆ 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 ಹೊಟ್ಟೆ ಗಾಯ ಆಗ ತನಕ ನಗು ಬಂತು, ನಕ್ಬಿಡ್ಬೇಕು. ಸಮದ್ರು ಈ ಮಾತನ್ನ ಕೇಳಿ ಎಲ್ಲರಿಗೂ ಬಿಡಿ, ಪ್ರಿಯಾಂಕ ಖರ್ಗೆ ಅವ್ರಿಗೂ ಕೂಡ ನಗು ಬರ್ಲಿಕ್ಕೆ ಸಾಕು. ಭಾರತದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ಭಾರತ ತಂಟೆಗೆ ಯಾರೂ ಬರ್ತಾ ಇರಲಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾರಲ್ಲ, ಅವ್ರ ಪಾಪ ವಯಸ್ಸಾದ ಕಾರಣಕ್ಕೆ ಒಂಚೂರು ಮರೆತಿದ್ದಾರೆ ಅನ್ಸುತ್ತೆ. ಭಾರತದ ತಂಟೆಗಲ್ಲ, ಮುಂಬೈ ಟೆರರ್ ಅಟ್ಯಾಕ್ ಆಯ್ತಲ್ಲ, ಅದೆಲ್ಲ ಆಗಿದ್ದು ಪಾಕಿಸ್ತಾನದಲ್ಲ. ಮುಂಬೈ ಏನ್ ಪಾಕಿಸ್ತಾನದಲ್ಲಿದ್ಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಭಾರತದ ಒಳಗಡೆ ಬಂದು ಪಾಕಿಸ್ತಾನದ ಉಗ್ರರು ಇಲ್ಲಿ ದಾಳಿಯನ್ನ ಮಾಡ್ತಾರೆ, ಕಂಡವ್ರನ್ನ ಸಾಯಿಸ್ತಾರೆ, ಹೋಟೆಲ್ನಲ್ಲಿ ಒತ್ತೆಯಾಳುಗಳನ್ನ ಇಟ್ಕೋತಾರೆ, ಹಾಗೆ ಈ ರೈಲ್ವೆ ಸ್ಟೇಷನ್ನಲ್ಲಿ ಮನಸ್ಸಿಗೆ ಬಂದ ಹಾಗೆ ಗುಂಡಿನ ಸುರಿಮಳೆಯನ್ನು ಸುರಿತಾರೆ. ನಮ್ಮ ಅಮಾಯಕ ಜನರ ಜೀವ ಹೋಗುತ್ತೆ. ಇದೇ ಕಾಂಗ್ರೆಸ್ ಅವಾಗ ಆಡಳಿತದಲ್ಲಿತ್ತು. ಆ ಟೈಮಲ್ಲಿ ಒಂದೇ ಒಂದು ಪ್ರತ್ಯುತ್ತರ ಅಂತ ನಮ್ಮ ಸೇನೆನ ಬಿಟ್ಟಿದ್ರ? ಖಂಡಿತ ಇಲ್ಲ. ನಮ್ಮ ಸೇನೆಗೆ ತಾಕತ್ತಿದೆ, ಆ ಸಾಮರ್ಥ್ಯ ಇದೆ, ಪಾಕಿಸ್ತಾನವನ್ನ ಹೊಸಕಿ ಹಾಕುವಷ್ಟು ಶಕ್ತಿ ಇದೆ. ಆದರೆ ಅಲ್ಲಿ ದೇಶವನ್ನು ನಡೆಸೋರಿಗೆ ಆಸೆ ಇಲ್ಲ. ಮತ್ತೇನು ಪಾಕಿಸ್ತಾನ ಏನು ಅನ್ಕೊಂಡ್ಬಿಡುತ್ತೋ ಏನೋ, ಈಗ ಪಾಕಿಸ್ತಾನದ ಮೇಲೆ ರಿವೆಂಜ್ ತಗೊಂಡ್ರೆ ಅಮೇರಿಕಾ ಏನು ಅನ್ಕೊಂಡ್ಬಿಡುತ್ತೋ ಏನೋ, ಈ ಥರದಲ್ಲೇ ನಾವು ಯೋಚನೆ ಮಾಡ್ತಾ ಇದ್ವಿ. ಕಾಂಗ್ರೆಸ್ ಈ ಥರ ಯೋಚನೆ ಮಾಡ್ತಾ ಇತ್ತು. ಹೀಗಾಗಿ ಅಲ್ಲಿ ಸತ್ತೋದ್ರಲ್ಲ ಅಮಾಯಕ ಭಾರತೀಯರು, ಅವರಿಗೆ ಒಂದು ನ್ಯಾಯ ಅಂತ ಸಿಗಲೇ ಇಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವ್ರು ಹೇಳ್ತಾರೆ, ಭಾರತದಲ್ಲಿ ಕಾಂಗ್ರೆಸ್ ಇದ್ದಾಗ ಯಾವ ದೇಶ ಕೂಡ ನಮ್ಮ ತಂಟೆಗೆ ಬರ್ತಾನೇ ಇರಲಿಲ್ಲ ಅಂತ. ಈಗ ಇವರು ಈ ವಿಚಾರವನ್ನು ಇಟ್ಕೊಂಡು ಇಂಧನಕ್ಕೆ ಲಿಂಕ್ ಮಾಡಿ, ಗ್ಯಾಸ್ ಟ್ರಬಲ್ಗೆ ಲಿಂಕ್ ಮಾಡಿ, ಹೇಗಾದ್ರೂ ಮಾಡಿ ಮೋದಿ ಸರ್ಕಾರವನ್ನ ಡಿಫೇಮ್ ಮಾಡಬೇಕು ಅಂತ ಇದೆ. ಅಲ್ಲ, ಕೆಳಗಡೆ ಅಂತೂ ಸರ್ಕಾರನ ಇಳಿಸೋಕ್ಕಾಗಲ್ಲ, ಇದು ಅವರಿಗೂ ಗೊತ್ತಿದೆ. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಅಪಪ್ರಚಾರದ ಮಾತುಗಳನ್ನು ಆಡ್ಕೊಂಡು ತಮ್ಮ ಈ ಬೆನ್ನನ್ನ ತಾವೇ ತಟ್ಕೊಂಡು ಇದ್ಬಿಟ್ರೆ ಏನಾಗುತ್ತೆ? ಖಾಲಿ ಪುಕ್ಕಟ ಪ್ರಚಾರ ರೀ, ಕಂಪ್ಲೀಟ್ ಫ್ರೀ ಆಗಿ. ಹಾಗಾಗಿ ಇವ್ರು ಹೇಳ್ತಾರೆ, ಭಾರತದಲ್ಲಿ ಕಾಂಗ್ರೆಸ್ ಇದ್ದಾಗ ಯಾವ ದೇಶ ಕೂಡ ನಮ್ಮ ತಂಟೆಗೆ ಬರ್ತಾ ಇರಲಿಲ್ಲ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ನಮ್ಮ ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡಬೇಕು, ಅವರು ಜಾಸ್ತಿ ಮಾತಾಡಿದ್ರೆ ಟ್ರೆಂಡ್ ಆಗುತ್ತೋ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ರೆ ಟ್ರೆಂಡ್ ಆಗುತ್ತೋ ಅಂತ. ಯಾಕೆಂದ್ರೆ ಇಬ್ರು ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದನ್ನೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾರೆ. ಅವರಿಗೆ ಸ್ವತಂತ್ರವಾಗಿ ಯಾವುದೇ ಒಂದು ನಿರ್ಧಾರವನ್ನ ತಗೊಳ್ಳುವ ಸ್ವಾತಂತ್ರ್ಯ ಅಲ್ಲಿಲ್ಲ. AICC ಅಧ್ಯಕ್ಷರು ಹೌದು, ಲೆಕ್ಕದಂತೆ ಕಾಂಗ್ರೆಸ್ನ ಸುಪ್ರೀಂ ಲೀಡರ್ ಹೌದು, ಹೈಕಮಾಂಡ್ ಹೌದು. ಆದರೆ ಅವರಿಗೆ ಶಕ್ತಿನೂ ಇಲ್ಲ, ಸಾಮರ್ಥ್ಯನೂ ಇಲ್ಲ. ಹಾಗೆ ತನ್ನ ಮಾತನ್ನ ರಾಹುಲ್ ಗಾಂಧಿ ಅವರ ಎದುರುಗಡೆ ನಡೆಸುವಂತಹ ಆ ಚಾಕಚಕ್ಯತೆ ಇಲ್ಲವೇ ಇಲ್ಲ. ಅವರಿಗೆ ಮನಮೋಹನ್ ಸಿಂಗ್ ಆದ್ಮೇಲೆ ಒಂದು ರೋಬೋ ಬೇಕಿತ್ತು. ಆ ಜೀವಂತ ರೋಬೋವನ್ನ ಈಗ ಇಟ್ಕೊಂಡು ತಮಗೆ ಬೇಕಾದಂತೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನಿಸ್ತಾರೆ, ಅಮ್ಮಮ್ಮಗ ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ.
ಆ ಮೀಟಿಂಗಲ್ಲಿ ಏನಾಯಿತು ಅಂತ ಜನರಿಗೆ ಒಂದು ಹೇಳಬೇಕಲ್ಲ, ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಲಿಟ್ರಲಿ ಕೊರಿಯರ್ ಬಾಯ್ ಕೆಲಸ ಆಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಅವರು ಹೇಳ್ತಾರೆ, ಈಗ ಕಾಂಗ್ರೆಸ್ ಇದ್ದಾಗ ನಮ್ಮ ದೇಶದ ತಂಟೆಗೆ ಯಾರೂ ಬರ್ತಾ ಇರಲಿಲ್ವಂತೆ. ಅರ್ರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಒಂದ್ಸಲ ಹಿಂದಿನ ಘಟನೆಗಳನ್ನ ಆಲೋಚನೆ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಕಾಂಗ್ರೆಸ್ ದೇಶದ ಭದ್ರತೆಯ ವಿಚಾರಕ್ಕೆ, ಏಕತೆಯ ವಿಚಾರಕ್ಕೆ ಎಲ್ಲೆಲ್ಲ ಎಡವಿದೆ ಅನ್ನೋದನ್ನ ಒಂದ್ಸಲ ನಿಮಗೆ ಸ್ಮರಣ ಶಕ್ತಿ ಸ್ವಲ್ಪ ಶಾರ್ಪ್ ಮಾಡಿಕೊಂಡು ಯೋಚನೆ ಮಾಡಿದಲ್ಲಿ ಎಲ್ಲವೂ ಅರ್ಥ ಆಗುತ್ತೆ. ಅದಾದ್ಮೇಲೆ ಕಾಂಗ್ರೆಸ್ಸು ಈ ದೇಶದ ಭದ್ರತೆ ವಿಚಾರಕ್ಕೆ ಗಂಭೀರವಾಗಿತ್ತ ಅಥವಾ ಮೋದಿ ಸರ್ಕಾರ ಅನ್ನೋದು ಕೂಡ ನಿಮಗೆ ಉತ್ತರ ಸಿಕ್ಕೇ ಬಿಡುತ್ತೆ ಅಷ್ಟೇ. ಏನು ಹೇಳ್ತೀರಾ? ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಜೈ ಶ್ರೀರಾಮ್.